ಹುಣಸೂರು ಶಾಸಕ ಹರೀಶ್ ಗೌಡ ಅವರ ಪತ್ನಿಗೆ ಅಶ್ಲೀಲ ಕಮೆಂಟ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಅಶ್ಲೀಲ ಕಮೆಂಟನ್ನು ಮಾಡಿರೋದು ಯಾರು ಅನ್ನೋದು ಪತ್ತೆಯಾಗಿದೆ. ಅದು ಶಾಕಿಂಗ್ ವಿಚಾರ. ಯಾಕೆಂದರೆ GT ದೇವೇಗೌಡರ ಅಳಿಯನಿಂದಲೇ ಇಂಥದ್ದೊಂದು ಅಶ್ಲೀಲ ಕಮೆಂಟನ್ನು ಮಾಡಲಾಗಿರುವಂಥದ್ದು. ಹರೀಶ್ ಅವರ ಪತ್ನಿಗೆ ಭಾವ ವಿಶ್ವೇಶ್ವರಯ್ಯ ಕಮೆಂಟನ್ನು ಹಾಕಿದ್ದಾರೆ, ಕಮೆಂಟ್ ಕಾಟವನ್ನು ಕೊಟ್ಟಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಶಾಸಕ GT ದೇವೇಗೌಡರ ಮೊದಲ ಅಳಿಯ ವಿಶ್ವೇಶ್ವರಯ್ಯ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಮೈಸೂರಿನ ಶಾಲೆಯೊಂದರ ಮಾಲೀಕರು ಈ ವಿಶ್ವೇಶ್ವರಯ್ಯ ಏನಿದ್ದಾರೆ ಇವರು ಮೈಸೂರಿನಲ್ಲಿ ಶಾಲೆಯೊಂದನ್ನು ನಡೆಸ್ತಾ ಇದ್ದಾರೆ. ಅದರ ಮಾಲೀಕರು ಅಶ್ಲೀಲ ಕಮೆಂಟ್ ವಿರುದ್ಧ ವರ್ಷಾ ಹರೀಶ್ ಗೌಡರು ದೂರನ್ನು ಕೊಟ್ಟಿರ್ತಾರೆ. ಪೊಲೀಸರು ಆ ವಿಚಾರವಾಗಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಆ ಕಮೆಂಟನ್ನು ಮಾಡಿರುವಂಥದ್ದು ವಿಶ್ವೇಶ್ವರಯ್ಯ ಎನ್ನುವ ವ್ಯಕ್ತಿ. ಆ ವಿಶ್ವೇಶ್ವರಯ್ಯ ಬೇರೆ ಯಾರೂ ಅಲ್ಲ, GT ದೇವೇಗೌಡರ ಮೊದಲ ಅಳಿಯ ಅನ್ನೋದು ತಿಳಿದು ಬಂದಿದೆ. ಈ ಮೂಲಕ ಪೊಲೀಸರು ವಿಶ್ವೇಶ್ವರಯ್ಯನ ವಿಶ್ವರೂಪವನ್ನು ಬಯಲಿಗೆ ಎಳೆದಿದ್ದಾರೆ. ಅದೇ ಏನು ಇತ್ತೀಚೆಗೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನು ಪೋಸ್ಟ್ ಹಾಕಿದ್ದೆ. ಅದಕ್ಕೊಬ್ಬರು DK ಗೌಡ 8456 ಅನ್ನೋ ಒಂದು ಫೇಕ್, ಅಂದರೆ ನಂಗೆ ಗೊತ್ತಿರಲಿಲ್ಲ ಅದು ಫೇಕ್ ಅಂತ ಅನ್ನೋ ಒಂದು ಪ್ರೊಫೈಲಿಂದ ನನಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ ಬಂದಿತ್ತು. ನಾನು ಅದನ್ನು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದೆ. ಇವತ್ತು ಅದು ಕಂಪ್ಲೇಂಟ್ ಫೈಲ್ ಮಾಡಿದ್ನ ಮೊನ್ನೆ ಈಗ ಒಂದು 3-4 ಡೇಸಿಂದನೂ ಬಂದಿದ್ವಿ. ಅದು ಇನ್ನೊಂದು ಸ್ವಲ್ಪ ವೆರಿಫಿಕೇಷನ್ ಬೇಕಿತ್ತು ಅಂತ ಅದು ಎಲ್ಲ ಮಾಡಿ ಅವರು ನ್ಯಾಯಬದ್ಧವಾಗಿ ಪೊಲೀಸವರು ತನಿಖೆ ನಡೆಸಿ ಇವತ್ತು ಯಾವ ಒಂದು ID-ಯಿಂದ ಯಾವ ಒಂದು ಇದರಿಂದ ನನಗೆ ಆ ಕಮೆಂಟ್ ಬಂದಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಅಂದರೆ ಆ ವ್ಯಕ್ತಿ ಅಕೌಂಟ್ ಅಲ್ಲ, ಅದು ಇನ್ನೊಬ್ಬರು ವ್ಯಕ್ತಿ ಆ ಹೆಸರಲ್ಲಿ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಮಗೆ ಕಮೆಂಟ್ ಮಾಡಿರೋದು. ಅದಕ್ಕೋಸ್ಕರನೇ ಇವತ್ತು ಮೀಡಿಯಾ ಮುಂದೆ ಬಂದಿದ್ದು ಕಾರಣ ಅಂದರೆ ಪೊಲೀಸ್ ಅವ್ರ ಹತ್ರ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಬೇಕು ಅನ್ನೋ ಕಾರಣನೇ ಇದು. ಬಿಕಾಸ್ ನಾನು ಮಾಡ್ತಿದ್ದೆ ಸಮಾಜಮುಖಿ ಕೆಲಸ. ನಾನು ಮಾಡ್ತಿದ್ದ ಕೆಲಸಕ್ಕೂ ಅಲ್ಲಿ ಬಂದಿದ್ದ ಕಮೆಂಟ್ಗೂ ಒಂದಕ್ಕೂ ಸಂಬಂಧನೇ ಇರಲಿಲ್ಲ. ಆಮೇಲೆ ಇದು ಅದೇ ಹೇಳಿದ್ನಲ್ಲ ಅವತ್ತು ತಮ್ಮಗಳ ಮೀಡಿಯಾದಲ್ಲೂ ಹೇಳಿದ್ದೀನಿ, ಇದೊಂದು ಕಮೆಂಟ್ ಅಂತ ಸುಮ್ಮನೆ ಆದರೆ ಇದೇ ಇನ್ನೂ ಹೆಚ್ಚಾಗಿ ಹೋಗ್ತದೆ. ಆಮೇಲೆ ಇದು ಇವಾಗ ಕಾಮನ್ ಆಗಿಬಿಟ್ಟಿದೆ ಒಂಥರ. ಎಲ್ಲರಿಗೂ ತುಂಬ ಇದು ಬೇಜಾರು ಆಗ್ತದೆ. ಯಾರು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ, ಯಾರು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಬಂದವ್ರಿಗೆಲ್ಲ ಇದು ಒಂದು ಏನಂತಾರೆ, ಒಂದು ಟಾಕ್ಸಿಕ್ ಎನ್ವೈರ್ನ್ಮೆಂಟ್ ಥರನೇ ಕ್ರಿಯೇಟ್ ಮಾಡ್ತಿದ್ದಾರೆ. ಸುಮ್ಮನೆ ಯಾವುದಾದ್ರು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಯಾವುದಾದ್ರು ಅವ್ಯವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿಕೊಂಡು ನಿಂದಿಸೋದು, ಇದು ತುಂಬಾ ಜಾಸ್ತಿ ಆಗ್ತಿದೆ. ನಾವು ಆ ಥರ ನಿಮ್ಗೆ ಅವತ್ತು ಹೇಳಿದೆ, ಇಂಥ ಶಬ್ದಗಳಾಗಿರ್ಬೋದು ಈ ಥರ ಎಲ್ಲ ನಾವೇನು ಕೇಳ್ಕೊಂಡು ಬಂದಿರಲ್ಲ, ಅಂಥ ಸಂಸ್ಕಾರ ಇಲ್ದಿರೋ ಮನೆಗಳಿಂದ ಬಂದಿರಲ್ಲ. ಅವರು ಯಾರು ನಮ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ನಾವು ಮಾಡೋ ಕೆಲಸಕ್ಕೂ ಅವ್ರ ಕಮೆಂಟ್ಗೂ ಅದು ಸಂಬಂಧನೇ ಇರಲ್ಲ. ಆವಾಗ ನಮಗೂ ಬೇಜಾರಾಗುತ್ತೆ ಸರ್. ಆಮೇಲೆ ನಮಗೂ ಫ್ಯಾಮಿಲಿ ಇರುತ್ತೆ, ನಮ್ಮ ಮಕ್ಕಳು ಇರ್ತಾರೆ, ನಮಗೆ ಬೇಕಾಗಿರೋರು ಇರ್ತಾರೆ. ಅವ್ರಿಗೆ ನಾನು ಏನು ಮೆಸೇಜ್ ಕೊಟ್ಟಂಗಿರುತ್ತೆ ಇದರಿಂದ ಅಂತ. ಅದೇ ಅವರು ಯಾರು ಆ ವ್ಯಕ್ತಿ ಅಂತ ನನಗೆ ಡಿಸ್ಕ್ಲೋಸ್ ಮಾಡಿದ್ರು ಇವತ್ತು. ಅಂದರೆ ಯಾವ ಅಕೌಂಟಿಂದ ಯಾವ ಮೊಬೈಲ್ ನಂಬರ್ ಏನು ಯೂಸ್ ಮಾಡ್ತಾರೆ ಸಿಮ್ಮು ಯಾವುದು ಅಂತ ನನಗಿವತ್ತು ಗೊತ್ತಾಗಿದೆ ಸರ್, ಯಾವ ವ್ಯಕ್ತಿ ಅಂತ. ಪೊಲೀಸವರು ಅದೇ FIR ಆಗಿದೆ. ಈಗ ಫರ್ದರು ಆ ವ್ಯಕ್ತಿನ ಈಗ ತನಿಖೆಗೆ ಕರೆಸ್ತಾರಂತೆ ಸರ್. ಅವರು ಕರೆಸಿ ಆ ವ್ಯಕ್ತಿನ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನನಗೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ, ನನಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಆ ವ್ಯಕ್ತಿಯಿಂದ ಅಂತ. ಯಾರಿಗೆ ಇರ್ಬೋದು, ನಿಮ್ಗೆ ಹಕ್ಕಿದೆ, ಪ್ರಶ್ನೆ ಮಾಡಿ. ನಿಂದಿಸ್ತಕ್ಕಂಥ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕೆ ಈ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಗೌರವಯುತವಾದಂಥ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾರೂ ಸಹ ದಯಮಾಡಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಅವಹೇಳನಕಾರಿಯಾಗಿ ನಿಂದಿಸ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬೇಡಿ ಅಂತಕ್ಕಂಥ ಹೃದಯಪೂರ್ವಕ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಈಗ ನಾನು ಹೇಳ್ತಾ ಇಲ್ವಾ, ಇಲ್ಲಿ ಮನೆ ಹೊರಗಡೆ ಬೇರೆ ವಿಚಾರ ಪ್ರಶ್ನೆನೇ ಇಲ್ಲ ಇದರಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾನೇ ಆದರೂ ಅಷ್ಟೇ
ನಾನೇ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ ಕೆಟ್ಟದಾಗ ನಡ್ಕೊಳ್ಳೋದಾಗಲಿ ನನಗೂ ಶಿಕ್ಷೆ ಆಗಬೇಕು. ನಾನೇ ಇದ್ದರೂ ಸಹ, ನಾನೇ ಆ ಜಾಗದಲ್ಲಿದ್ದರೂ ನನಗೂ ಶಿಕ್ಷೆ ಆಗಬೇಕು. ನಾನೇನು ಹೊರತಾಗಿಲ್ಲ, ನಾನು ಸಹ ಅದಕ್ಕೆ ಅದರೊಳಗೆ ಇದ್ದೀನಿ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ವರ್ಷಾ ಹರೀಶ್ ಗೌಡ್ರನ್ನ ಈ ಹಿಂದೆ ನೀವೇ ಮಾತನಾಡಿಸುವಂತಹ ಸಂದರ್ಭದಲ್ಲಿ ರಮ್ಯಾ ಅವರಿಗೆ ಯಾವ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸಿದ್ರು, ಆ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ರು, ಡಿಲೇ ಮಾಡದೇ ಇರುವ ಮಾಡದಂತೆಯೇ ನನ್ನ ಕೇಸ್ನಲ್ಲೂ ತನಿಖೆ ಆಗಬೇಕು ಅಂಥೇಳಿ ಆಗ್ರಹವನ್ನು ಮಾಡಿದರು ಆ ಸಂದರ್ಭದಲ್ಲಿ. ಇದೀಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಹೊರಬಂದಿರುವ ವಿಚಾರ ಇದೆಯಲ್ಲ, ಇದು ನಿಜಕ್ಕೂ ಶಾಕಿಂಗ್. ಯಾಕೆಂದರೆ ಅವರ ಕುಟುಂಬದಲ್ಲಿಯೇ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಹರೀಶ್ ಗೌಡರು ಕೂಡ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ವಿ. ಯಾರೇ ಆಗಲಿ, ನಾನೇ ಆದರೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಮುಂದೆ ಯಾವ ರೀತಿಯಲ್ಲಿ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ರವಿ? ನಮ್ಮ ಪ್ರತಿನಿಧಿ ರವಿ ಅವರನ್ನು ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಇನ್ನು ಈ ವಿಶ್ವೇಶ್ವರಯ್ಯನ ವಿಶ್ವರೂಪ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಹುಣಸೂರು ಶಾಸಕ ಹರೀಶ್ ಗೌಡ ಅವರ ಪತ್ನಿಗೆ ಅಶ್ಲೀಲ ಕಮೆಂಟನ್ನು ಮಾಡಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟನ್ನು ಹಾಕಲಾಗಿತ್ತು. ಈ ಕುರಿತು ಪೊಲೀಸರಿಗೆ ವರ್ಷಾ ಹರೀಶ್ ಗೌಡರು ದೂರನ್ನು ಕೊಟ್ಟಿರ್ತಾರೆ. ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. ಅದೇನು ಅಂದರೆ GT ದೇವೇಗೌಡರ ಅಳಿಯ ವಿಶ್ವೇಶ್ವರಯ್ಯನಿಂದಲೇ ಇಂಥದ್ದೊಂದು ಕಮೆಂಟನ್ನು ಹಾಕಲಾಗಿರುವಂಥದ್ದು. GT ದೇವೇಗೌಡರ ಮೊದಲ ಅಳಿಯ ಈ ವಿಶ್ವೇಶ್ವರಯ್ಯ ಮೈಸೂರು ನಗರದ ಜೂನಿಯರ್ ಟೋಸ್ ಪ್ರೀಸ್ಕೂಲ್ನ ಮಾಲೀಕ ಕೂಡ ಆಯಿತಾ. ಪ್ರೀಸ್ಕೂಲ್ನ ಮಾಲೀಕ ಅಂದರೆ ಮೊಟ್ಟ ಮೊದಲಿಗೆ ಮಕ್ಕಳು ಹೋಗುವಂತಹ ಶಾಲೆ ಇದು. ಆ ಮಕ್ಕಳಿಗೆ ಜಗತ್ತಿನ ಜ್ಞಾನ ಏನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಜಗತ್ತು ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮೊದಲ ಮುನ್ನುಡಿಯನ್ನು ಬರೆಯೋದು ಇಲ್ಲಿ ಆ ಮಕ್ಕಳು. ಅಂತಹ ಶಾಲೆಯ ಮಾಲೀಕ ಈ ವಿಶ್ವೇಶ್ವರಯ್ಯ. ಈತನೇ ಇಂತಹ ಒಂದು ಅಶ್ಲೀಲ ಕಮೆಂಟನ್ನು ಮಾಡಿದಾನಂತೆ. ಹುಣಸೂರು ಶಾಸಕ ಹರೀಶ್ ಗೌಡ್ರ ಭಾವ ವಿಶ್ವೇಶ್ವರಯ್ಯ ಕುಟುಂಬಸ್ಥರ ಮೇಲೆಯೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹರೀಶ್ ಗೌಡರು. ನಮ್ಮ ಪ್ರತಿನಿಧಿ ರವಿ ಮತ್ತೊಮ್ಮೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಹಿಂದೆ ನೀವು ಮಾತನಾಡಿಸಿದಾಗ ರಮ್ಯಾ ಅವರ ರೀತಿಯಲ್ಲಿ ನನಗೂ ಕೂಡ ನ್ಯಾಯವನ್ನು ಕೊಡಿಸಬೇಕು, ಶೀಘ್ರದಲ್ಲೇ ಈ ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂತ ವರ್ಷಾ ಹರೀಶ್ ಗೌಡರು ಆಗ್ರಹವನ್ನು ಮಾಡಿದರು. ಈಗ ಪೊಲೀಸರು ತನಿಖೆ ಮಾಡಿದಾಗ ಶಾಕಿಂಗ್ ನ್ಯೂಸ್ ಹೊರಬಿದ್ದಿರುವುದು, ಅವರ ಕುಟುಂಬದಲ್ಲೇ ಇಂಥದ್ದೊಂದು ವ್ಯಕ್ತಿ ಈ ಥರ ಕಮೆಂಟನ್ನು ಮಾಡಿದ್ದಾನೆ ಅಂತ ಹೇಳಿ. ರವಿ, ಖಂಡಿತವಾಗ್ಲೂ ನವೀನ್, ಈ ಹಿಂದೆ ವರ್ಷಾ ಹರೀಶ್ ಗೌಡ ಅವರು ನ್ಯೂಸ್ ಫಸ್ಟ್ ನ ಜೊತೆ ಮಾತನಾಡ್ತಾ ಅಶ್ಲೀಲವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಹಾಗೂ ನನ್ನ ಕುಟುಂಬದ ವಿರುದ್ಧ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತೇಳಿ ಆಗ್ರಹವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದೇ ಸಂದರ್ಭಕ್ಕೆ ಚಿತ್ರನಟಿ ರಮ್ಯಾ ಅವರಿಗೆ ಯಾವ ರೀತಿ ಅಶ್ಲೀಲ ಕಮೆಂಟ್ ಹಾಕಿದವರ ವಿರುದ್ಧ ಕ್ರಮ ಆಯ್ತು, ಅವ್ರನ್ನ ಎಷ್ಟು ಬೇಗ ಬಂಧಿಸಿ ಜೈಲಿಗೆ ಅಟ್ಟಿದ್ರು, ಅದೇ ರೀತಿ ಜೈಲಿಗೆ ಅಟ್ಟಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಇದಕ್ಕೆ ಪೂರಕವಾಗಿ ಹರೀಶ್ ಗೌಡ ಹಾಗೂ ಅವರು ವರ್ಷಾ ಹರೀಶ್ ಗೌಡ ಇಬ್ರು ಕೂಡ ಠಾಣೆಗೆ ಬಂದು ದೂರನ್ನು ಕೂಡ ದಾಖಲಿಸಿ ಮತ್ತೊಮ್ಮೆ ಕ್ರಮಕ್ಕೆ ಆಗ್ರಹಿಸಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಪೊಲೀಸರು ಭರವಸೆಯನ್ನ ನೀಡಿ ಕಳಿಸಿದ್ರು. ಈಗ ತನಿಖೆ ನಡೆಸಿರುವಂತಹ ಪೊಲೀಸರು ಆ ಒಂದು ಅಶ್ಲೀಲ ಕಮೆಂಟ್ ನ ಹಿಂದೆ ಇರೋದು GT ದೇವೇಗೌಡ ಅವರ ಅಳಿಯ ವಿಶ್ವೇಶ್ವರಯ್ಯ, ಅಂದ್ರೆ ಖುದ್ದು ಶಾಸಕರಾದಂತಹ ಹರೀಶ್ ಗೌಡ ಅವರ ಭಾವ, ಈ ನಾದಿನಿ ಇದ್ದಾರಲ್ಲ ವರ್ಷ ಅವರ ಭಾವ ಅಂತ ಹೇಳಿ ಈಗ ಗೊತ್ತಾಗ್ತಿದೆ. ಹಾಗಾಗಿ ಈ ಒಂದು ಅಂದ್ರೆ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಅಗತ್ಯ ಕಾನೂನು ಕ್ರಮ ಆಗ್ಬೇಕು ಅಂತ ಹೇಳಿ ಖುದ್ದು ನಿನ್ನೆಯೂ ಕೂಡ ಹರೀಶ್ ಗೌಡ ಹಾಗೂ ಅವರ ಪತ್ನಿ ವರ್ಷ ಅವರು ಕೂಡ ಆಗ್ರಹವನ್ನ ಮಾಡಿದ್ರು. ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹರೀಶ್ ಗೌಡ ಅವರು ಈ ಒಂದು ಕಮೆಂಟ್ ಮಾಡಿದವರು ನನ್ನ ಕುಟುಂಬದವರಾದ್ರೂ ಕೂಡ ಅಥವಾ ನಾನೇ ಆಗಿದ್ರು ಕೂಡ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅಧಿವೇಶನಗಳಲ್ಲಿ ಕೂಡ ಚರ್ಚೆ ಮಾಡ್ತೀನಿ. ಯಾವುದೇ ಹೆಣ್ಮಕ್ಳಾದ್ರೂ ಕೂಡ ಜಗತ್ತಿನಲ್ಲಿ ಯಾರೇ ಆದ್ರೂ ಕೂಡ ಈ ರೀತಿ ಅಶ್ಲೀಲ ಕಮೆಂಟ್ ಮಾಡಬಾರ್ದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀನಿ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ನಿಜಕ್ಕೂ ಒಂದ್ ರೀತಿಯ ಶಾಕಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಈ ಒಂದು ಕಾಮೆಂಟ್ ನ ಹಿಂದೆ ಇರೋದು GT ದೇವೇಗೌಡ ಅವರ ಅಳಿಯ ಅಂತ ತಿಳಿದ ತಕ್ಷಣ ಒಂದಷ್ಟು ರಾಜಕೀಯದಲ್ಲಿ ಒಂದಷ್ಟು ಸಂಚಲನಗಳಾಗ್ತಿದೆ. ಯಾವ ಕಾರಣಕ್ಕಾಗಿ ಮಾಡಿರ್ಬೋದು, ಯಾಕಾಗಿ ಈ ರೀತಿಯ ಅಶ್ಲೀಲ ಕಮೆಂಟ್ ಅನ್ನ ಮಾಡಿದ್ರು ಅನ್ನೋದು ಚರ್ಚೆ ಸಾಕಷ್ಟು ಬರ್ತಿದೆ. ಮೈಸೂರು ಭಾಗದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆರಂಭ ಆಗ್ತಿದೆ. ನವೀನ್, ರವಿ, ಈಗಾಗಲೇ ಪೊಲೀಸರು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಸ್ತಾರೆ ಆ ವ್ಯಕ್ತಿಗೆ ಅಂಥೇಳಿ ವರ್ಷಾ ಹರೀಶ್ ಗೌಡರು ಹೇಳ್ತಾ ಇದ್ರು. ಅದಾದ ಮೇಲೆ ಕುಟುಂಬದಲ್ಲೇ ಈ ಥರದ ಒಂದು ವಿಚಾರ ಆಗಿರೋದ್ರಿಂದ ಹರೀಶ್ ಗೌಡರು ಹಾಗೆ ವರ್ಷಾ ಹರೀಶ್ ಗೌಡರ ಮುಂದಿನ ನಡೆ ಏನಾಗಿರುತ್ತೆ ಅಂತ ಇಲ್ಲಿ
ನವೀನ್, ಪ್ರಮುಖವಾಗಿ ವರ್ಷಾ ಹರೀಶ್ ಗೌಡ ಅವರು ಹೇಳ್ತಿರೋದೇನಂತಂದ್ರೆ ವಿಶ್ವೇಶ್ವರಯ್ಯ ಸನ್ ಆಫ್ ಮುದ್ದಯ್ಯ ಅನ್ನೋರು ಬೆಂಗಳೂರು ನಿವಾಸಿ ಅಂತ ಹೇಳ್ತಾರೆ. ಇದೇ ಸಂದರ್ಭಕ್ಕೆ ನಿಮ್ಮ ಸಂಬಂಧಿಕರ ಅಂತ ಕೇಳಿದಾಗ ಅವರು ಮುಖವನ್ನ ನೋಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಂದ್ರೆ ಅವರು ಸಂಬಂಧಿಕರಾದ್ರೂ ಕೂಡ ಅದನ್ನ ಹೇಳ್ಕೊಳ್ಳುವಂತ ಪರಿಸ್ಥಿತಿಲಿ ಅವ್ರು ಇಲ್ಲ. ಕಾರಣ ಅಂತಂದ್ರೆ ಈಗಾಗ್ಲೇ ಇಡೀ ಮೈಸೂರು ಭಾಗಕ್ಕೆ ಗೊತ್ತಾಗಿರೋ ರೀತಿ ಜನಜಾಹಿತ ಮಾತು ಅಂತ ಅಂದ್ರೆ ಈಗಾಗ್ಲೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಜಿ.ಟಿ. ದೇವೇಗೌಡ ಹಾಗೂ ಅವರ ಪುತ್ರ ಇಬ್ಬರ ಸಂಬಂಧ ಹಾಳಸಿದೆ ಅಂತ ಹೇಳಿ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಇದೆ. ಕಳೆದ 3-4 ವರ್ಷಗಳಿಂದ ಬೇರೆ ಬೇರೆ ಆಗಿದ್ದಾರೆ. ಹಲವು ಸಂದರ್ಭಗಳಲ್ಲಿ ರಾಜಕೀಯ ವಿಚಾರಗಳಾಗ್ಬೋದು ಅಥವಾ ರಾಜಕಾರಣ ಹೊರತಾಗಿಯೂ ಕೂಡ ಕೌಟುಂಬಿಕ ವಿಚಾರಗಳಾಗ್ಬೋದು, ಇಬ್ರು ಕೂಡ ಬೇರೆ ಬೇರೆ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಬ್ಬರ ಪರಸ್ಪರ ಬರ್ತಡೆಗಳಿದ್ದು, ಬರ್ತಡೆಗಳಲ್ಲೂ ಕೂಡ ಫ್ಲೆಕ್ಸ್ಗಳು ಮಯ ಆಗಿದ್ವು. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಯ ಅಂತಿಮ ಪ್ರಚಾರ ಕಾರ್ಯ ಇತ್ತು. ಆ ಕಾರ್ಯದಲ್ಲೂ ಕೂಡ ಜಿ.ಟಿ. ದೇವೇಗೌಡ ಅವರ ಫ್ಲೆಕ್ಸ್ಗಳು ಕಾಣಿಸ್ಲಿಲ್ಲ. ಇನ್ನು ಲಲಿತಾ ಜಿ.ಟಿ. ದೇವೇಗೌಡ ಅವರ ಕಾರ್ಯಕ್ರಮದಲ್ಲೂ ಕೂಡ ಹರೀಶ್ ಗೌಡ ಅವರು ಭಾಗಿಯಾಗಿರ್ಲಿಲ್ಲ. ಇದರಿಂದ ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಗೊತ್ತಿತ್ತು, ಕುಟುಂಬದಲ್ಲಿ ಕೂಡ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ. ಈಗ ಒಂದು ಹಂತಕ್ಕೆ ಹೋಗಿ ಕಾಮೆಂಟ್ ಮಾಡಿರೋದು ಈಗ ಸದ್ಯಕ್ಕೆ ರಾಜಕೀಯದಲ್ಲಿ ಸಾಕಷ್ಟು ಜಟಾಪಟಿಗೆ ಕಾರಣ ಆಗ್ತಿದೆ ಅಥವಾ ಚರ್ಚೆಗೆ ಕಾರಣ ಆಗ್ತಿದೆ. ಮುಂದಿನ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಕಾರಣಕ್ಕಾಗಿ ಈಗ ಕುಟುಂಬದಲ್ಲಿ ರಾಜಕಾರಣ ಆರಂಭ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಜನರು ಈಗ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಅಂದ್ರೆ ಈ ಎರಡು ಕುಟುಂಬಗಳು ಕೂಡ ಅಂದ್ರೆ ಅಪ್ಪ ಮಗ ಒಂದಾಗ್ಬೇಕು ಅನ್ನೋದು ಎಲ್ಲರ ಕನಸಾಗಿತ್ತು. ಆದ್ರೆ ಈಗ ಅದು ಅತಿ ಹೆಚ್ಚು ಬಿರುಕನ್ನೇ ಬಿಡ್ತಿದೆ. ಬಿರುಕಿಗೆ ಕಾರಣ ಏನು, ಕಾರಣ ಯಾವ ಹಂತದಲ್ಲಿ ಆಗ್ತಿದೆ, ಮನೆಯಲ್ಲಿ ಆಗ್ತಿದೆ ಅಥವಾ ಮನೆಯ ಹೊರಭಾಗದಲ್ಲಿ ಆಗ್ತಿದೆ ಅನ್ನೋದನ್ನ ಕೂಡ ಆ ಎರಡು ಕುಟುಂಬಗಳು ಕೂತು ಬಗೆಹರಿಸಬೇಕಿತ್ತು. ಆದ್ರೆ ಅದನ್ನ ಬಿಟ್ಟು ರಸ್ತೆಗೆ ಇಳಿದಿದ್ದಾರೆ ಅಂತ ಹೇಳಿ ಅವರು ಜನರು ಕೂಡ ಅಂದ್ರೆ ಅವರ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನವೀನ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.